ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೌನಿಕ್ರಿಶ್ ಕ್ರಿಯೇಷನ್ಸ್. ಹೇಗಿದ್ದೀರಾ ಎಲ್ಲರೂ? ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಸ್ವಲ್ಪ ಕಸ್ಟಮರ್ದು ಬ್ಲೌಸಸ್ ಮತ್ತು ಸ್ಯಾರಿ ಕುಚ್ಚು ಕಟ್ಟೋದ್ರ ಬಗ್ಗೆ ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಬಗ್ಗೆ ಇತ್ತು. ಸೊ ಒಂದು 8 ಸ್ಯಾರಿ 9 ಬ್ಲೌಸಸ್ ಏನೋ ಕೊಟ್ಟಿದ್ದರು. ಸೊ ಅದೆಲ್ಲ ರೆಡಿ ಆಗಿದೆ. ಇವತ್ತು ಡೆಲಿವರಿ ಮಾಡಬೇಕು ಅಂತಿದ್ದೀನಿ. ಸೊ ಅವ್ರು ಈವ್ನಿಂಗ್ ಬರ್ತಾರೆ ಅಂತ ಹೇಳಿದರು. ಹಾಗಾಗಿ ಪ್ಯಾಕಿಂಗ್ ಮಾಡೋಕ್ಕೂ ಮುಂಚೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಯಾಕೆಂದರೆ ವೆರೈಟಿ ಆಫ್ ಡಿಸೈನ್ಸ್ ಇದೆ ಬ್ಲೌಸಸ್ಸಲ್ಲಿ, ಮತ್ತು ಸ್ಯಾರಿ ಕುಚ್ಚು ಅಷ್ಟೇ ತುಂಬ ಚೆನ್ನಾಗಿ ಬಂದಿದ್ದಾವೆ. ಮತ್ತು ಪ್ಯಾಚ್ ವರ್ಕ್ ಡಿಸೈನ್ ಕೂಡ ಬ್ಲೌಸಸ್ ಇದೆ ಒಂದಿಷ್ಟು. ಅವೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವ ಥರ ನಿಮಗೆ ಇಷ್ಟ ಆಯಿತು ಮತ್ತು ಲೈಕ್ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಯಾಕೆಂದರೆ ನೆಕ್ಸ್ಟ್ ವೀಡಿಯೋ ನನಗೆ ಮಾಡಲಿಕ್ಕೆ ಸ್ವಲ್ಪ ಇನ್ಸ್ಪ್ರೇಷನ್ ಅಂತ ಅನಿಸುತ್ತೆ. ಸೊ ನಾನು ಕೂಡ ಇಷ್ಟಪಟ್ಟು ನೋಡ್ತಿದ್ದಾರಲ್ವ, ಸ್ವಲ್ಪ ಜನಕ್ಕೆ ಇಷ್ಟ ಆಗ್ತಿದೆ, ಯೂಸ್ ಆಗ್ತಿದೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಇನ್ನೂ ಹೆಚ್ಚಿನ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಯಾರೆಲ್ಲ ಹೊಸಬ್ರು ಇದ್ದೀರೋ ಅವರು ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ಚಾನಲ್ನ ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ವಿಡಿಯೋನ ನೋಡೋಣ ಬನ್ನಿ. ಓಕೆ, ಅದಕ್ಕೂ ಮುಂಚೆ ನೀವು ವ್ಯೂವರ್ಸ್ ಎಲ್ಲ ಸಬ್ಸ್ಕ್ರೈಬ್ ಆದರೆ ಅಲ್ವಾ, ಮತ್ತು ಪಕ್ಕಕ್ಕಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಬನ್ನಿ. ಹಾಯ್ ಗೈಸ್, ಹೇಗಿದ್ರೆ ಎಲ್ಲರೂ? ಚೆನ್ನಾಗಿದ್ದಾರೆ ಅಂತ ತಿಳ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಟು ಮೌನಿಕ್ರಿಶ್ ಕ್ರಿಯೇಷನ್ಸ್. ನನ್ನ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಮಾಡ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋಸ್ ಬಂದುಬಿಟ್ಟು ಒಬ್ರದ್ದು ಮದುವೆದು ಫೋಟೋಶೂಟ್ಗೆ ಹೋಗೋದು, ಬ್ಲೌಸಸ್ ಮತ್ತು ಸ್ಯಾರೀಸ್ ಕೊಟ್ಟಿದ್ದರು. ಒಂದು 8 ಸೀರೆ ಕೊಟ್ಟಿದ್ದಾರೆ. ಸೊ ಅದಕ್ಕೆಲ್ಲ ಜಿಗ್ಜಾಗು ಫಾಲು ಮತ್ತು ಸ್ಯಾರಿ ಕುಚ್ಚಸ್ಸು ಮತ್ತು ಬ್ಲೌಸ್ ವರ್ಕು ಒಂದು 4 ಬ್ಲೌಸ್ ವರ್ಕಿಗೆ ಕೊಟ್ಟಿದ್ದಾರೆ. ಒಂದು 4 ಬ್ಲೌಸು ಡಿಸೈನ್ ಮಾಡಿ ನಾವೇ ಪ್ಯಾಚ್ ವರ್ಕ್ ಡಿಸೈನಲ್ಲಿ ಡಿಸೈನ್ ಮಾಡಲಿಕ್ಕೆ ಹೇಳಿದರು. ಸೊ ಹಂಗಾಗಿ ಅವೆಲ್ಲ ರೆಡಿ ಆಗಿದ್ದಾವೆ. ಇವತ್ತು ಅವರು ತೊಗೊಂಡು ಹೋಗ್ಬೇಕು ಅಂತ ಹೇಳಿ ಬರ್ತಿದ್ದಾರೆ ಈವ್ನಿಂಗು. ಅಷ್ಟರೊಳಗೆ ನಾನೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಸೊ ಯಾವ ಥರ ಬ್ಲೌಸಸ್ ಇದೆ, ಯಾವ ಥರ ಸೀರೆ ಇದೆ, ಯಾವ ಥರ ಕುಚ್ಚು ಕಟ್ಟಿದ್ದೀವಿ, ಮತ್ತು ಡಿಸೈನ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳಿ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಈ ವಿಡಿಯೋ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ಚಾನಲ್ನ ವಾಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕೆ ಅಂದರೆ ಸಬ್ಸ್ಕ್ರೈಬ್ ಆಗಿನ ಅನ್ಸಬ್ಸ್ಕ್ರೈಬ್ ವ್ಯೂಸ್ ನನ್ನ ಚಾನಲ್ಗೆ ಜಾಸ್ತಿ ಬರ್ತಾ ಇದೆ. ನನ್ನ ವೀಡಿಯೋಸಿಗೆ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಿದೆ, ತುಂಬ ಚೆನ್ನಾಗಿ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಸೊ ನನಗೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೀವು ನನ್ನ ವೀಡಿಯೋನ ನೋಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಈ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಅವರಿಗೆಲ್ಲನೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಆದರೆ ಅಲ್ವಾ, ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಓಕೆ, ಬನ್ನಿ ನೋಡೋಣ. ನೋಡಿ, ಇದಿಷ್ಟು ಸ್ಯಾರಿ ಬ್ಲೌಸಸ್ ಎಲ್ಲ ರೆಡಿ ಇದೆ. ಸೊ ಪ್ಯಾಕಿಂಗ್ ಮಾಡಬೇಕು ಕವರಲ್ಲಿ. ಸೊ ಒಂದೊಂದೇ ಪ್ಯಾಕಿಂಗ್ ಮಾಡ್ತಾ ನಾನು ನಿಮಗೆ ಯಾವ ಥರ ಡಿಸೈನು, ಯಾವ ಥರ ವರ್ಕ್ ಮಾಡಿದ್ದೀವಿ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಗೆ ಅನಿಸಿದ್ದನ್ನು ಕಮೆಂಟ್ ಮೂಲಕ ನನಗೆ ಶೇರ್ ಮಾಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಫಸ್ಟು ಒಂದೊಂದೇ ರೇಷ್ಮೆ ಸೀರೆಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ, ಈ ಥರ ಇದೆ ಸ್ಯಾರಿ ಬಂದುಬಿಟ್ಟು ಎಲ್ಲ ಮತ್ತು ರೆಡ್ ಕಲರಲ್ಲಿ. ಅದಕ್ಕೆ ಕುಚ್ಚು ಕೂಡ ಹಾಕಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಈ ಡಿಸೈನ್ ಕುಚ್ಚು ಕಟ್ಟಲಿಕ್ಕೆ ಬ್ರೈಡಲ್ ಕುಚ್ಚು ಅಂತ ಹೇಳ್ತಾರೆ. ಸೊ ತುಂಬ ಚೆನ್ನಾಗಿ ಕೂಡ ಬಂದಿದೆ ನೋಡಿ. ಇದಕ್ಕೆ ಬ್ಲೌಸ್ ಬಂದುಬಿಟ್ಟು ರೆಡ್ ಕಾಂಬಿನೇಷನಲ್ಲಿ ಬಂದಿದೆ, ರೆಡ್ ಆ್ಯಂಡ್ ಎಲ್ಲೋ. ಸಿಂಪಲ್ಲಾಗಿ ವರ್ಕ್ ಮಾಡಿದ್ದೀವಿ, ಅದು ತುಂಬ ಚೆನ್ನಾಗಿ ಬಂದಿದೆ ವರ್ಕ್ ಕೂಡ. ಸ್ಲೀವ್ಸ್ಗೆ ಒಂದು ಮಧ್ಯದಲ್ಲಿ ಚಿಕ್ಕದಾಗಿ ಫ್ಲವರ್ ಹಾಕ್ಬಿಟ್ಟು ಬುಟ್ಟ ಬುಟ್ಟ ಕೊಟ್ಟಿದ್ದೀನಿ. ಸ್ಲೀವ್ಸ್ ಕೂಡ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಸ್ಯಾರಿ. ಇದು ಸ್ವಲ್ಪ ಸಿಂಪಲ್ಲಾಗಿ ಹೇಳಿದರು, ಅದಕ್ಕಿಂತ ಹಂಗಾಗಿ ಸಿಂಪಲ್ಲಾಗಿಯೇ ಕಟ್ಟಿದ್ದೀನಿ. ಸ್ಯಾರಿ ಕುಚ್ಚು ಬಂದುಬಿಟ್ಟು ಈ ಥರ ಇದೆ, ನೋಡಿಲ್ಲ ಕಾಣಿಸ್ತಾ ಇದೆ ಅಲ್ವಾ. ಸ್ಯಾರಿ ಬಂದುಬಿಟ್ಟು ಈ ಕಲರ್ ಇದೆ, ಕುಚ್ಚು ಈ ಥರ ಕಟ್ಟಿದ್ದೀನಿ ನೋಡಿ.
ತುಂಬ ಚೆನ್ನಾಗಿದೆ ಇದು. ಇದು ಕೂಡ ಬ್ರೈಡಲ್ ಸ್ಯಾರಿ ಕುಚ್ಚು ಅಂತಲೇ ಹೇಳ್ಬೋದು. ಇದ್ರ ಬ್ಲೌಸ್ ಬಂದುಬಿಟ್ಟು ಮೆರೂನ್ ಕಲರಲ್ಲಿದೆ. ಒಂದು ನಿಮಿಷ. ಆ ಬ್ಲೌಸ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ವರ್ಕು ನೋಡಿ. ಬುಟ್ಟ ಬುಟ್ಟ ಫ್ಲವರಲ್ಲಿ ಡಿಸೈನ್ ಬಂದಿದೆ, ಲೀವ್ ಶೇಪ್ ಬಂದಿದೆ, ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ಸ್ಲೀವ್ಸ್ ಬಂದುಬಿಟ್ಟು ಒಂದು ಚಿಕ್ಕ ಚಿಕ್ಕದಾಗಿ ಬುಟ್ಟ ಹೇಳಿದರು ಸ್ಲೀವ್ಸ್ಗೆ, ಮಧ್ಯೆ ಒಂದು ಫ್ಲವರ್ ಹಾಕಲಿಕ್ಕೆ ಹೇಳಿದರು. ಹಾಗಾಗಿ ಒಂದು ಫ್ಲವರ್ ಹಾಕ್ಬಿಟ್ಟು ಫುಲ್ ಬುಟ್ಟ ಬುಟ್ಟ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕೂಡ ಬಂದಿದೆ, ಕಾಂಬಿನೇಷನ್ ಇರೋದ್ರಿಂದ ತುಂಬ ಚೆನ್ನಾಗಾಗಿದೆ ಇದು ಕೂಡ ಬ್ಲೌಸು. ನೆಕ್ಸ್ಟ್ ಬಂದುಬಿಟ್ಟು ವೈಟ್ ಸ್ಯಾರಿ ಇದೆ. ವೈಟು ಸಿಲ್ವರ್ ಕಲರು ಸ್ವಲ್ಪ ಕಾಫರ್ ಗೋಲ್ಡಲ್ಲಿ ಮಿಕ್ಸ್ ಇದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಈ ಥರ ಇದೆ. ಇದು ಕೂಡ ಬ್ರೈಡಲ್ ಕುಚ್ಚು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಕುಚ್ಚು ಬಂದುಬಿಟ್ಟು. ವೆರೈಟಿ ಡಿಸೈನ್ಸು ಸ್ಯಾರಿ ಕುಚ್ಚಲ್ಲಿ ಅವೈಲೇಬಲ್ ಇದೆ. ನಿಮ್ಗೆ ಯಾರಿಗಾನ ಬೇಕು ಅನಿಸಿದರೆ ಕಮೆಂಟ್ ಮಾಡಿ. ಮತ್ತು ಈ ಡಿಸೈನ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಕೂಡ ಮಾಡಿ ಇಟ್ಕೊಳ್ಳಿ. ನಿಮಗೆ ಗೊತ್ತಿರೋರು ಬೇಕಿದ್ರೂ ಫೋಟೋ ತೋರಿಸಿದ್ರೆ ಇದೇ ಥರನ ನಿಮಗೆ ಸ್ಯಾರಿ ಕುಚ್ಚು ಹಾಕ್ಕೊಡ್ತಾರೆ. ಇದ್ರ ಬಂದುಬಿಟ್ಟು ಬ್ಲೌಸು ತುಂಬ ಚೆನ್ನಾಗಿದೆ. ಮಲ್ಟಿ ಕಲರಲ್ಲಿ ಯಾವ ಕಲರ್ ಥ್ರೆಡ್ ಯೂಸ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಕ್ಕ ನಿಮಗೆ ಯಾವ ಥರ ಸೂಟ್ ಅನಿಸುತ್ತಾ ಆ ಥರ ಹಾಕಿ ಅಂತ ಹೇಳಿದರು. ಸೊ ನಾವು ಆಲ್ಮೋಸ್ಟು ಎಲ್ಲ ಫೋಟೋಸ್ ಮತ್ತು ವೀಡಿಯೋಸಲ್ಲಿ ನೋಡಿದ ಪ್ರಕಾರ ಮಲ್ಟಿ ಕಲರೇ ಇದಕ್ಕೆ ಯೂಸ್ ಮಾಡಿರೋದು. ಹಾಗಾಗಿ ಇದು ಮಲ್ಟಿ ಕಲರ್ ಹಾಕಿದ್ದೀವಿ, ಚೆನ್ನಾಗಿ ಬರುತ್ತೆ ಅಂತೇಳಿ. ಸ್ಲೀವ್ಸಿಗೆ ಒಂದು ಬಿಗ್ ಪಿಕಾಕ್ ಹಾಕಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ ಸ್ಲೀವ್ಸ್ ಬಂದುಬಿಟ್ಟು. ಮತ್ತು ಬ್ಯಾಕ್ ಈ ಥರ ಡಿಸೈನ್ ಇದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವಿನ್ನೂ ಸ್ಟೋನ್ಸ್ ಯಾವುದೂ ಹಚ್ತಿಲ್ಲ, ಅಪ್ಲೈ ಮಾಡ್ತಿಲ್ಲ ಬ್ಲೌಸಸ್ಗೆಲ್ಲ. ಅವರಾಗಿ ಕಸ್ಟಮರ್ ಇಲ್ಲಕ್ಕ ಸ್ಟೋನ್ ವರ್ಕ್ ಇರಲಿ ಅಂತ ಹೇಳಿದರೆ ತಂದಿದ್ದೀವಿ ಎಲ್ಲ, ಬಟ್ ಆಗ್ತಿಲ್ಲ. ಅವ್ರು ಹಾಕಿದರೆ ನಾವು ನೋಡಿಬಿಟ್ಟು ಕೇಳಿಕೊಂಡು ಹಾಕ್ತೀವಿ. ಇದು ಬಂದುಬಿಟ್ಟು ಗ್ರೀನ್ ಸೀರೆ ಇದೆಲ್ವಾ, ಅದೇ ಥರ ಸ್ಯಾರಿ. ಕಲರ್ ಇದು ತುಂಬ ಚೆನ್ನಾಗಿದೆ. ಅದಕ್ಕಿಂತ ಕುಚ್ಚು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇದು ಕೂಡ ಬ್ರೈಡಲ್ ಕುಚ್ಚು, ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ಇದ್ರ ಬ್ಲೌಸ್ ಬಂದುಬಿಟ್ಟು ಸಿಂಪಲಾಗೆ ವರ್ಕ್ ಮಾಡಲಿಕ್ಕೆ ಹೇಳಿದರು. ಹಂಗಾಗಿ ನಡುವೆ ಒಂದು ಬಿಗ್ ಫ್ಲವರ್ ಹಾಕಿಬಿಟ್ಟು ಬುಟ್ಟ ಬದಲೇ ಸ್ವಲ್ಪ ಲೀವ್ ಶೇಪಲ್ಲಿ ಡಾಟ್ಸ್ನ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಬ್ಯಾಕ್ ಬಂದುಬಿಟ್ಟು ಅದೇ ಥರ ಇದೆ, ಎಲೆ ಶೇಪಲ್ಲಿ ರೌಂಡ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಫ್ಯಾನ್ಸಿ ಸೀರೆ ಇದೆ. ಒಂದು ನಾಲ್ಕು ಆ ಥರ ಸೀರೆ, ಒಂದು 4 ಫ್ಯಾನ್ಸಿ ಸೀರೆ ತೊಗೊಂಡಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿದೆ. ಫೋಟೋ ಶೂಟಕ್ಕೆ ಅಂತೇಳಿ ತೊಗೊಂಡಿರೋದವರು. ಇನ್ನು ಮದುವೆ ಲೇಟ್ ಇದೆ ಅಕ್ಕ, ಸದ್ಯವಾಗ ಫೋಟೋ ಶೂಟಕ್ಕೆ ಹೋಗಬೇಕು, ಇವಿಷ್ಟಷ್ಟೇ ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳಿ ಕೊಟ್ಟಿದ್ರು. ಇದಕ್ಕೆ ಬಂದುಬಿಟ್ಟು ಬ್ಲೌಸ್ ಈ ಥರ ಇದೆ. ಬ್ಲೌಸ್ ಬಂದುಬಿಟ್ಟು ಬ್ಯಾಕ್ ಬೋಟ್ ನೆಕ್ ಇಟ್ಟು ಪುಟ್ಲ ವರ್ಕ್ ಡಿಸೈನ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಫ್ಯಾನ್ಸಿ ಸೀರೆ ಅಲ್ವಾ, ಸೊ ಬೋಟ್ ನೆಕ್ ಇಡ್ರಿ ಅಂತ ಹೇಳಿದರು, ಹಾಗಾಗಿ ಬೋಟ್ ನೆಕ್ ಇಟ್ಟಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು 2 ಕಲರ್ 3 ಕಲರಲ್ಲೇ ಮಿಕ್ಸ್ ಇದೆ. ಇದು ಸ್ಯಾರಿ ಬಂದುಬಿಟ್ಟು ಚಮ್ಕಿ ವರ್ಕ್ ಇದೆ ಸ್ಯಾರಿ ಫುಲ್ಲು ನೋಡಿ. ಬ್ಲೂ ಮತ್ತು ಬ್ಲ್ಯಾಕ್ ಬ್ಲೂ ಅಲ್ಲಿ ಸೀರೆ ಇದೆ. ಬ್ಲೌಸ್ ಬಂದುಬಿಟ್ಟು ಸ್ವಲ್ಪ ಲೇಸ್ ಡಿಸೈನು ಮತ್ತು ಬಿ ಶೇಪಲ್ಲಿ ಬೇಕಾಕ ಒಂದು ಬ್ಲೌಸ್ ಅಂತ ಹೇಳಿದರು. ಹಾಗಾಗಿ ನಾವು ಫೋಟೋ ಕಳಿಸಿದ್ರಲ್ಲಿ ಈ ಡಿಸೈನ್ ಇರಲಿ ಅಂತ ಸೆಲೆಕ್ಟ್ ಮಾಡಿದರು. ಚೆನ್ನಾಗಿ ಬಂದಿದೆ ಡಿಸೈನ್ ಕೂಡ ನೋಡಿಲ್ಲ. ವಿ ಶೇಪಲ್ಲಿ ಒಂದೊಂದು ಮೊಗ್ಗು ಥರ ಮಾಡಿ ಹಚ್ಚಿಬಿಟ್ಟು ಲೇಸ್ ಹಾಕಿ ಡಿಸೈನ್ ಮಾಡಿರೋದು. ನೆಕ್ಸ್ಟ್ ಬಂದುಬಿಟ್ಟು ಲೈಟ್ ಪಿಂಕ್ ಕಲರಲ್ಲಿದೆ ಇದು ಸ್ಯಾರಿ. ಇದು ಕೂಡ ಚಮ್ಕಿ ವರ್ಕ್ ಇದೆ ಸ್ಯಾರಿ ಫುಲ್ಲು. ಸೊ ಇದು ಒಂದಕ್ಕೆ ಮಾತ್ರ ಅವರು ಹಾಫ್ ಸ್ಲೀವ್ಸ್ ಇರಲಿ ಅಕ್ಕ, ಹಾಫ್ ಸ್ಲೀವ್ಸ್ ಒಂದು ಇಲ್ಲ, ಸೊ ಹಾಫ್ ಸ್ಲೀವ್ಸಲ್ಲಿ ವೇರ್ ಮಾಡೋಣ ಅಂತ ಹೇಳಿದರು. ಹಾಗಾಗಿ ಇದಕ್ಕೆ ಕಟ್ ವರ್ಕ್ ಡಿಸೈನ್ ಇಟ್ಟಿದ್ದೀವಿ. ಬ್ಯಾಕ್ ಬಂದುಬಿಟ್ಟು 3 ಥರ ಕುಚ್ಚು ಹಾಕಿದ್ದೀನಿ.
ಬ್ಯಾಕ್ ಬಂದುಬಿಟ್ಟು ಅಂಬ್ರೆಲಾ ಇದೆ, ಅದರಲ್ಲಿ ಸ್ವಲ್ಪ ಕಟ್ ವರ್ಕ್ ಡಿಸೈನ್ ಮಾಡಿದ್ದೀವಿ ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ವೇರ್ ಮಾಡಿದಾಗ. ಆ್ಯಕ್ಚುಲಿ ಫೋಟೋ ವೀಡಿಯೋಗಿನೂ ವೇರ್ ಮಾಡಿದರೆ ಫಿಟ್ಟಿಂಗ್ ಎಲ್ಲ ನೀಟಾಗಿ ಕೂರುತ್ತಲ್ವ. ಸೊ ಬ್ಲೌಸ್ ಡಿಸೈನ್ ಕೂಡ ತುಂಬ ಲುಕ್ ಕೊಡುತ್ತೆ. ಇದಾದಮೇಲೆ ನೆಕ್ಸ್ಟು ಇನ್ನೊಂದು ಫ್ಯಾನ್ಸಿ ಸೀರೆ ಇದೆ. ಇದಂತೂ ಕಲರ್ ನನಗೆ ತುಂಬ ಇಷ್ಟ ಆಯಿತು ನೋಡಿ. ಈ ಥರ ಇದೆ. ಇದಕ್ಕೆ ಬಂದುಬಿಟ್ಟು ಬ್ಲೌಸ್ ಪಿಂಕ್ ಕಲರಲ್ಲಿ ಕೊಟ್ಟಿದ್ದಾರೆ. ಇದು ಬ್ಯಾಕು ಬೋಟ್ ನೆಕ್ಕು, ಕಟ್ ವರ್ಕ್ ಡಿಸೈನ್ ಹೇಳಿದರು. ಫುಲ್ ಬೇಡಕ್ಕ, ಸಿಂಪಲ್ ನೆಕ್ ಹತ್ರ ಅಷ್ಟೇ ಕಟ್ ವರ್ಕ್ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ಒಂದು 3 ಡಾಟ್ಸ್ ಬರೋ ಥರ ಕಟ್ ವರ್ಕ್ ಡಿಸೈನ್ ಮಾಡಿದ್ದೀನಿ. ಬ್ಯಾಕ್ ಬಂದುಬಿಟ್ಟು ಬೋಟ್ ನೆಕ್ಕು, ಓಪನ್ ಇಲ್ಲ, ಕ್ಲೋಸ್ ಇದೆ. ಮತ್ತು ಒಂದು ಬಟರ್ಫ್ಲೈ ಹಾಕಕ್ಕೆ ಹೇಳಿದರು ದೊಡ್ಡದಾಗಿ, ಹಾಗಾಗಿ ಒಂದು ಬಟರ್ಫ್ಲೈ ಹಾಕಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ, ಕಲರ್ ಕಾಂಬಿನೇಷನ್ ಇರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ. ಇದು ಬಂದುಬಿಟ್ಟು ಬನಾರಸ ಸೀರೆದು ಪ್ಯಾಚ್ ವರ್ಕ್ ಡಿಸೈನ್. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಇವತ್ತಿನ ವಿಡಿಯೋ ಇದಾಗಿದೆ. ಸೊ ಮದುವೆ ಬ್ಲೌಸಸ್ಸು ಮತ್ತು ಯಾರಾದ್ರ ಸ್ಯಾರಿ ಕುಚ್ಚು ಕಟ್ಟೋದಿದ್ದರೆ ಮತ್ತು ಬ್ಲೌಸಸ್ ಸ್ಟಿಚ್ ಮಾಡೋದಿದ್ದರೆ, ಬ್ಲೌಸು ಎಂಬ್ರಾಯ್ಡ್ರಿ ವರ್ಕ್ ಏನಾರು ಕೊಡೋದಿದ್ದರೆ ಖಂಡಿತವಾಗಿ ನಮ್ಮ ಹತ್ರ ಅವೈಲೇಬಲ್ ಇದೆ. 1 ವೀಕ್ ಮುಂಚಿತವಾಗಿ ಕೊಟ್ಟರೆ ಸೊ ನಾವು ನಮಗೆ ರೆಡಿ ಮಾಡಿ ರಿಟರ್ನ್ ಮಾಡ್ತೀವಿ. ಸೊ ಫೋನ್ ನಂಬರ್ ತೊಗೊಂಬಿಟ್ಟು ಯಾರಿಗಾದ್ರೂ ಬೇಕು ಅನಿಸಿದರೆ, ಸ್ಟಿಚ್ ಮಾಡಬೇಕು ಇಲ್ಲ ವರ್ಕ್ ಮಾಡಿಸ್ಬೇಕು, ಸ್ಯಾರಿ ಕುಚ್ಚು ಏನಾದ್ರು ಕಟ್ಟಿಸ್ಬೇಕಂತಿದ್ರೆ ಒಂದು ಮೆಸೇಜ್ ಮಾಡಿಬಿಟ್ಟು ಕೇಳಿ ಎಷ್ಟು ಏನು ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೊಂದು ಲೈಕ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಮತ್ತು ನೀವು ವ್ಯೂವರ್ಸ್ ಬಂದುಬಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ವ್ಯೂಸ್ ಬರ್ತಿದೆ. ಸೊ ನಾನು ಡೈಲಿ ವೀಡಿಯೋ ಹಾಕೋಕ್ಕಾಗ್ತಿಲ್ಲ, ಸ್ವಲ್ಪ ಬ್ಯುಸಿ ಇರೋದ್ರಿಂದ. ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿದರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗೇ ಹೋಗ್ತಿತ್ತು ನನ್ನ ಯೂಟ್ಯೂಬು. ಸೊ ನನಗೆ ಯಾವಾಗ ಟೈಮ್ ಸಿಗುತ್ತೋ ಸ್ವಲ್ಪ ಫ್ರೀ ಮಾಡಿಕೊಂಡು ಆ ಟೈಮಲ್ಲಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಯಾಕಂದರೆ ಸ್ಯಾರಿ ಬಗ್ಗೆ ಮತ್ತು ಬ್ಲೌಸಸ್ ಬಗ್ಗೆ, ಡಿಸೈನ್ಸ್ ಬಗ್ಗೆ ನನ್ನ ವೀಡಿಯೋಸಲ್ಲಿ ಆಲ್ಮೋಸ್ಟ್ ಜಾಸ್ತಿ ಇರುತ್ತೆ. ಸೊ ಮೇಕಪ್ ಹೋದರೆ ಮೇಕಪ್ ಬಗ್ಗೆ ಒಂದು ಸ್ವಲ್ಪ ಹಾಕಿರ್ತೀನಿ ವೀಡಿಯೋಸ. ಸೊ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಹೀಗೆ ನನ್ನ ಚಾನಲ್ನ ವಾಚ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ಒಂದೊಂದನ್ನೇ ಈ ಸ್ಯಾರೀಸು ಮತ್ತು ಬ್ಲೌಸಸ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಅವ್ರು ಬರ್ತಾರೆ. ಸೊ ಅಷ್ಟರೊಳಗಡೆ ನಾನು ಪ್ಯಾಕ್ ಮಾಡಿ ಮತ್ತೆ ಎಷ್ಟಾಯ್ತು ಅಂದ್ರೆ ಆಲ್ಮೋಸ್ಟ್ ಇದೇ ಥರ ಬರ್ದಿಟ್ಬಿಟ್ರು. ಸೊ ನಮ್ಮೂರವು ಕಡಿಮೆ ಸ್ವಲ್ಪ ಸ್ಟಿಚಿಂಗ್ ಬರೋದು, ಪ್ಯಾಕ್ ಮಾಡಿ ಬೇರೆ ಕಡೆಯಿಂದನೇ ಜಾಸ್ತಿ ಬರೋದು. ಅದರಲ್ಲೂ ಯಾವಾಗ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಆ ಮದುವೆ ಫಿಕ್ಸ್ ಆಯ್ತು ಅಂದ್ರೆ ಮದುವೆ ಹುಡುಗಿ ಬಂತರೂ ಇರುತ್ತೆ. ಸೊ ಚೆನ್ನಾಗಿ ಹೊಲಿತಾರೆ, ಸ್ಟಿಚ್ ಮಾಡ್ತಾರೆ ಅಂತ ಹೇಳಿರ್ತಾರಲ್ವ. ಸೊ ಯಾವಾಗ ಬರಲಿದ್ರು ಮದುವೆ ಟೈಮಲ್ಲಿ ಬಂದು ಒಂದು 15ರಿಂದ 20 ಬ್ಲೌಸ್ ಅಂತೂ ಹೊಲಿಸಿರ್ತಾರೆ ಹೊಸಬ್ರು. ಇವರು ಕೂಡ ಹೊಸಬ್ರು, ಫಸ್ಟ್ ಟೈಮ್ ಬಂದಿರೋದು. ಸೊ ಅವ್ರ ಸಿಸ್ಟರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ವಿ ಈಗ 2 ವರ್ಷದ ಕೆಳಗೆ. ಸೊ ಅವ್ರ ಮದುವೆವೆಲ್ಲ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅವ್ರ ಕಾಂಟ್ಯಾಕ್ಟ್ ಇದ್ದ ನಮ್ಮ ಹತ್ರ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿರೋದು. ಇಲ್ಲೇ ಅರಸೀಕೆರೆ ಹತ್ರ ತೌಡೂರವ್ರು ಇವರು. ಇನ್ನು ಮದುವೆ ಬಟ್ಟೆ ತಂದಿಲ್ಲ ಅಂತ ಹೇಳಿದ್ರು ಇವರು. ಜಸ್ಟ್ ಇದು ಮದುವೆಗೆ ಫೋಟೋಶೂಟ್ಗೆ ಅಂತ ಹೇಳಿ ಸ್ಟಿಚ್ ಮಾಡಿಸಿರೋದು. ಹಾಗಾಗಿ ಸ್ಟಿಚಿಂಗ್ ಎಲ್ಲ ಆಗಿ ಪ್ಯಾಕಿಂಗ್ ಆಗ್ತಾಯಿದೆ. ಇನ್ನೇನು ಅವರು ಬರ್ತಿದ್ದಾರೆ. ಸೊ ಅವರಿಗೆ ಡೆಲಿವರಿ ಮಾಡಬೇಕು. ಸೊ ಪ್ಯಾಕಿಂಗ್ ಆಗಿಬಿಟ್ಟು ಕಾಯ್ತಿದ್ದೆ ನಾನು. ಅಷ್ಟರಲ್ಲೇ ಅವರು ಕೂಡ ಬಂದರು, ಅವ್ರ ಅಮ್ಮ ಮತ್ತು ಅವ್ರ ಪಪ್ಪ. ಸೊ ಅಮೌಂಟ್ ಎಲ್ಲ ಫೋನ್ಪೇ ಮಾಡಿಬಿಟ್ಟು ಬ್ಲೌಸಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ತೊಗೊಂಡು ಹೋದರು ಅವರು ಕೂಡ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಲವ್ ಯು ಯೂಟ್ಯೂಬ್ ಫ್ಯಾಮಿಲಿ.